ರೀ, ನಿಮ್ ತಂಗಿ ಗಂಡನ್ ದುಡ್ಡು ಇದೆಯಲ್ಲ, ಮುಗಿತಲ್ಲ, ನಮ್ ಸಮಸ್ಯೆಗೆ ಪರಿಹಾರ ಸಿಕ್ತು. ಇನ್ನೇನ್ ಚಿಂತೆ? ಬೇಡ ಕಣೆ ಬೇಡ. ಈ ಪ್ರಪಂಚದಲ್ಲಿ ನಮ್ಗೆ ನೆಂಟರು ಅಂತ ಇರೋರು ಅವ್ರೊಬ್ರೆ. ಸುಮ್ನಿದ್ಬಿಡು ನೀನು. ರೀ, ನಾಳೆದು ನಾಳೆ ನೋಡ್ಕೊಳ್ಳೋಣ. ಮೊದ್ಲು ಇವತ್ತಿನ ಸಮಸ್ಯೆ ಬಗ್ಗೆ ಹರಿಸ್ಕೊಳ್ಳೋಣ. ಈಗ ಅವ್ರ ದುಡ್ಡಿದೆ ತಾನೆ, ಈಗ ಅರ್ಜೆಂಟಿಗೆ ಅದನ್ನ ಬಳಸ್ಕೊಳ್ಳೋಣ. ಆಮೇಲೆ ಹೇಗಾದ್ರೂ ಮಾಡಿ ಅವ್ರಿಗೆ ವಾಪಸ್ ಕೊಟ್ರಾಯ್ತು. ನಮ್ಗೇನ ದೊಡ್ಡ ವಿಷಯನೇನ್ರಿ? ಬೇಡ ಬೇಡ, ನನ್ಗೆ ಯಾಕೋ ಇದು ಸರಿ ಅನಿಸ್ತಿಲ್ಲ. ಸರಿ ಬಿಡಿ, ಯಾರ್ ದುಡ್ಡು ಮುಟ್ಟೋದ್ ಬೇಡ, ಸಂಭಾವಿತರ ತರ ಇದ್ ಬಿಡೋಣ. ಆಮೇಲೆ ಮಗಳ ಮದ್ವೆ ಮುರಿದು ಬೀಳುತ್ತೆ. ತಿರ್ಗಾ ಅವಳನ್ ಮದ್ವೆ ಮಾಡ್ಕೊಳ್ಳೋದಕ್ಕೆ ಯಾವ ಗಂಡು ಮುಂದೆ ಬರಲ್ಲ. ಅವಳನ್ ಮದ್ವೆ ಆಗಿಲ್ಲ ಅಂತ ನಮ್ ಲಾವಣ್ಯನು ಯಾರು ಮದ್ವೆ ಆಗಲ್ಲ. ಇಬ್ರು ಮನೇಲಿ ಕುತ್ಕೊಂಡೇ ಇದ್ ಬಿಡ್ಲಿ, ಸರಿನಾ? ಹಾಗೆಲ್ಲ ಹೇಳ್ಬೇಡ ವೀಣಾ. ಮತ್ತಿಂದೇನ್ರಿ, ಈಗಿನ ಕಾಲದಲ್ಲಿ ದುಡ್ಡು ಇಲ್ದೆ ಮಂತ್ರನೂ ಹೇಳಲ್ಲ, ಹೋಮಕುಂಡದಲ್ಲಿ ಬೆಂಕಿನೂ ಹತ್ಕೊಳ್ಳಲ್ಲ, ತಾಳಿಗೆ ಗಂಟು ಬೀಳಲ್ಲ. ರೀ, ದುಡ್ಡಿದ್ರೇನೆ ಮದುವೆ, ದುಡ್ಡಿದ್ರೇನೆ ಮಸಣ. ಹಾಗಿದ್ರೆ ಭಾವನ್ ದುಡ್ಡನ್ನೇ ಬೆಳೆಸ್ಕೊಳ್ಳೋದಾ? ಹಾ, ಹೊಕ್ಕಣಿ ಕೇಳ್ಕೊಂಡ್ ಬನ್ನಿ. ನಾನ್ ಅವಾಗಿಂದ ಅಷ್ಟೊಂದು ಹೇಳ್ತಾ ಇದ್ದೀನಿ, ಇಷ್ಟೆಲ್ಲ ಕಷ್ಟ ಪಡ್ತಾ ಇದೀವಿ, ಈಗ್ಲೂ ನಿಮ್ಗೇನ್ರಿ ಅನುಮಾನ? ನೋಡಿ, ನಾವ್ ಅವ್ರ ದುಡ್ಡು ಬಳಸ್ಕೊಂಡ್ರು ಅವ್ರಿಗೇನು ಗೊತ್ತಾಗಲ್ಲ. ಆಮೇಲೆ ನಿಧಾನಕ್ಕೆ ನಾವು ದುಡ್ಡು ಹೇಗಾದ್ರೂ ಮಾಡಿ ಸೇರ್ಸಿ ಅವ್ರಿಗೆ ವಾಪಸ್ ಕೊಡೋಣ. ಈಗ ಇದಕ್ಕೆ ಒಪ್ಕೊಳ್ಳಿ ನೀವು. ಸರಿ ಬಿಡು, ಹಾಗೆ ಮಾಡೋಣ. ಇನ್ನೇನೇನ್ ಕೆಲಸ ಬಾಕಿ ಇದೆ ನೆನಪಾಗ್ತಾ ಇಲ್ವಲ್ಲ. ನಾಳೆಗೆ ಎಲ್ಲರನ್ನೂ ಕರಿಬೇಕು ಮತ್ತೆ. ಹಾಯ್ ಸುಂದರೇಶ್ ಸರ್. ಹಾ ಸರ್, ಚೆನ್ನಾಗಿದ್ದೀನಿ. ನೀವೇಗಿದ್ದೀರಾ? ಹೌದು ಸರ್, ಕೆಲ್ಸಕ್ಕೆ ಬರೋಕ್ಕಾಗಲಿಲ್ಲ. ಹೇಳಿದ್ನಲ್ಲ ಸರ್, ನಮ್ಮ ಅಣ್ಣನ ಮದುವೆ ನಡೀತಾ ಇದೆ ಅಂತ. ಹಾ, ಇನ್ನೊಂದು 3-4 ದಿನ ರಜಾ ಬೇಕು ಸರ್. ಅದಾದ್ಮೇಲೆ ನೈಟ್ ಡ್ಯೂಟಿ ಮಾಡಿ ಎಲ್ಲ ಪ್ಯಾಚ್ ಮಾಡ್ಬಿಡ್ತೀನಿ. ಹೌದು ಸರ್, ನಮ್ಮ ಅಣ್ಣನ ಮದುವೆ ಅಲ್ವಾ ಸರ್, ನಾನೇ ನಿಂತು ಓಡಾಡಿ ಎಲ್ಲ ಕೆಲಸ ನಾನೇ ಮಾಡ್ಬೇಕು ಸರ್. ಓಕೆ ಸರ್, ಬರ್ತೀನಿ. ಹಾಗೆ ಇನ್ವಿಟೇಷನ್ ಮನೆಗೆ ಬಂದೇ ಕೊಟ್ಟಿದ್ದೀನಿ ಸರ್, ನೀವು ಮಿಸ್ ಮಾಡಂಗೆ ಇಲ್ಲ. ಮನೆಯವ್ರನ್ನೆಲ್ಲರೂ ಕರ್ಕೊಂಬರ್ಬೇಕು. ಸರಿ ಸರ್, ಓಕೆ, ಥ್ಯಾಂಕ್ ಯು. ಕೊಟ್ಬಿಡಿ, ಅವರೆಲ್ಲ ಅಲಂಕಾರ ಮಾಡ್ತಾರೆ. ಹಲೋ ದಿಕ್ತಿ ಅವರೇ, ಚೆನ್ನಾಗಿದ್ದೀರಾ? ಹ್ಞೂ ಹ್ಞೂ ಹ್ಞೂ, ನಾನ್ ಚೆನ್ನಾಗಿದ್ದೀನಿ. ಮತ್ತೆ ಮದ್ವೆ ತಯಾರಿ ಎಲ್ಲ ಚೆನ್ನಾಗಾಗ್ತಿದ್ಯಾ? ಹಾ, ನಮ್ಮ ಮನೇಲಿ ಎಲ್ಲ ಚೆನ್ನಾಗಿ ನಡೀತಿದೆ. ಅಲ್ಲಿ ನಿಮ್ ಮನೇಲಿ? ಅಯ್ಯೋ, ಅದನ್ನ ಯಾಕೆ ಕೇಳ್ತೀರಾ, ಮನೆ ತುಂಬಾ ಜನ ನೆಂಟ್ರೆಲ್ಲ ಕೋಣೆ ಸೇರ್ಕೊಂಡು ನಿಮ್ ಸೊಸೆನ್ ರೇಗಿಸ್ತಾ ಇದಾರೆ. ನಾನೇನಕ್ ನಿಮಗ್ ಫೋನ್ ಮಾಡ್ದೆ ಅಂದ್ರೆ, ಹೇಳಿ ಬಿಕ್ಕಿ ಅವ್ರೆ, ಏನ್ ವಿಷಯ? ಬೀಗ್ರೆ, ತಾಳಿ ಸರ ತಗೊಂಡ್ರಾ? ಹಾ, ಅಲ್ಲ, ನೀವ್ ತಗೊಳ್ಳೋ ಯೋಚನೆಯಲ್ಲಿ ಇರ್ತೀರಾ ಅಂತ ನನಗ್ ಗೊತ್ತು. ನಾನ್ ಯಾಕೆ ಹೇಳ್ತಾ ಇರೋದು ಅಂದ್ರೆ, ಈಗೆಲ್ಲ ಮದುಮಗಳ್ನು ಅಂಗಡಿ ಕರ್ಕೊಂಡು ಹೋಗ್ತಾರೆ. ಎಷ್ಟು ಉದ್ದ ಬೇಕು, ಯಾವ ತರ ಪ್ಯಾಟ್ರನ್ ಬೇಕು ಅಂತೆಲ್ಲ ಹೇಳಿ ಕೇಳಿ ಖರೀದಿ ಮಾಡ್ತಾರೆ. ಅದು ಟ್ರೆಂಡು. ಅದಕ್ಕೆ ನೀವು ಆತರ ಏನಾದ್ರೂ ಯೋಚನೆಯಲ್ಲಿ ಇದ್ರೆ, ಇವತ್ ನಮ್ಮ ಮನೇಲಿ ಅರ್ಶಿನದ ಶಾಸ್ತ್ರ ಇದೆ, ಅದಕ್ ಮುಂಚೆನೆ ಕರ್ಕೊಂಡ್ ಬನ್ನಿ ಅಂದ್ರೆ ನನ್ ಮಗಳನ್ನ ಕರ್ಕೊಂಡ್ ಬರ್ತೀನಿ. ಅಯ್ಯೋ ಬೀಗ್ತಿ ಅವ್ರೆ, ತಾಳಿ ಸರದ ವ್ಯವಸ್ಥೆ ಎಲ್ಲ ಆಗಿದೆ. ನೀವೇನ್ ಪ್ರಿಯನ್ನ ಹೊರಗ್ ಕರ್ಕೊಂಡ್ ಬರೋದ್ ಬೇಡ, ನೀವ್ ಆರಾಮಾಗಿ ಅರ್ಶಿನ ಶಾಸ್ತ್ರ ಮುಗಿಸ್ಕೊಳ್ಳಿ. ಓ, ವ್ಯವಸ್ಥೆ ಆಗಿದ್ಯಾ? ಹಾ ಹಾ, ಹಾಗಾದ್ರೆ ಪರವಾಗಿಲ್ಲ ಬಿಡಿ. ಅದೇನಂದ್ರೆ, ಕೆಲವರು ಮದ್ವೆಲಿ ಅರ್ಶಿನದ ದಾರ ಹಾಕಿ ಕಳಿಸ್ಬಿಡ್ತಾರೆ, ಆಮೇಲೆ ಎಷ್ಟೋ ದಿನ ಆದ್ಮೇಲೆ ಚಿನ್ನದ ಸರ ಹಾಕ್ತಾರೆ. ಅದಕ್ಕೆ ಕೇಳ್ದೆ. ಸರಿ ಸರಿ ಬಿಕ್ತಿಯವ್ರೆ, ನಿಮ್ಗೂ ಕೆಲ್ಸ ಇರುತ್ತೆ ಪಾಪ. ನಾನು ಫೋನ್ ಇಡ್ತೀನಿ, ಆಮೇಲೆ ಫೋನ್ ಮಾಡ್ತೀನಿ. ಹ, ಆಯ್ತು. ಇನ್ನು ಕಟ್ತಾನೆ ಇದಿರಲ್ಲ, ಬೇಗ ಬೇಗ ಎಲ್ಲ ಕಡೆ ಹಾಕಿ. ಗಿರ್ಜಾ, ನೀನೇನ್ ಇಟ್ಕೊಂಡು ಓಡಾಡ್ತಾ ಇದೀಯಾ? ಅಕ್ಷತೆ ಸಿದ್ಧ ಆಯ್ತಾ? ಅದನ್ನಲ್ಲಿ ಇಟ್ಬಿಡಿ ಅಮ್ಮ.
ಇಲ್ಲ ರೀ ಅದೊಂದು ಬರ್ತದೆ ಈಗ ಹೋಗಿ ಮಾಡ್ಕೊಂಡ್ಬಿಡ್ತೀನಿ. ಮೀನಾ, ಅಲ್ಲಿ ಯಾವ್ದು ಸರಿಯಾಗಿ ಜೋಡ್ಸೇ ಇಲ್ಲಮ್ಮ. ಬೇಗ ಸಿದ್ಧ ಮಾಡು. ಏನ್ ಗೊತ್ತಾ, ಮನೆಗೆ ಇವತ್ತು ಒಬ್ರು ಅತಿಥಿ ಬರ್ತಾ ಇದಾರೆ. ಹೌದಾ ಮಾವ, ಯಾರದು? ಬೆಳಗಿಂದ ನಾನು ಅದನ್ನೇ ಕೇಳ್ತಾ ಇದ್ದೀನಿ ಮೀನಾ, ಯಾರು ಅಂತ ಮಾತ್ರ ಬಾಯೇ ಬಿಡ್ತಿಲ್ಲ ನಿಮ್ಮ ಮಾವ. ಹೇಳಿಯಪ್ಪ ಯಾರು ಅದು ಅಂತ. ಸಿನಿಮಾದವ್ರು ಏನಾದ್ರು ಪರಿಚಯ ಆಗ್ಬಿಟ್ರ ಹೇಗೆ? ಅವ್ರೇನಾದ್ರು ಬರ್ತಿದಾರಾ? ಯಾರು ಅಂತ ಈಗಲೇ ಹೇಳ್ಬಿಡ್ತೇನಾ? ನಿಮ್ಗೆ ಗೊತ್ತಾಗತ್ತ ಆಮೇಲೆ ಯಾರು ಅಂತ. ಅಲ್ಲಿ ತನಕ ಸಸ್ಪೆನ್ಸ್. ನಿಮ್ ಜೊತೆ ಮಾತಾಡ್ತಾ ನಾನು ಕೆಲಸನೇ ಮಾಡ್ಬಿಟ್ಟೆ. ಮಾಧವ, ನೀನೇನು ಇಲ್ಲಿ? ನಾ ಹೇಳಿದ್ದೆ ತಾನೇ ಶಾಸ್ತ್ರ ಶುರು ಆದ್ಮೇಲೆ ಕರಿತೀನಿ, ಅಲ್ಲಿ ತನಕ ರೆಸ್ಟ್ ಹೋಗೋ ಅಂತ. ಯಾಕೆ ಬಂದೆ? ಅಪ್ಪ ರೂಮ್ ನಲ್ಲಿ ಇದ್ದು ಬೋರ್ ಆಗ್ತಿತ್ತು, ಅದಕ್ಕೆ ಏನಾದ್ರು ಸ್ವಲ್ಪ ಕೆಲಸ ಇದ್ರೆ ನಾನು ಹೆಲ್ಪ್ ಮಾಡೋಣ ಅಂತ ಅನ್ನಿಸ್ತಪ್ಪ. ಹಲೋ ಬ್ರದರ್, ನೀನೇನು ಕೆಲಸ ಮಾಡೋದ್ ಬೇಡ. ನೋಡು, ನಿನ್ಗಿಬ್ರು ತಮ್ಮಂದ್ರಿದ್ದಾರೆ, ನಾವು ಮಾಡ್ತೀವಿ, ನೀನೇನು ಸ್ಟ್ರೈನ್ ಮಾಡ್ಬೇಡ, ಸರಿನಾ? ಹೌದು ಕಣೋ ಮಾಧವ. ನೋಡು, ಕಾಲ್ ಬೇರೆ ಮುರ್ಕೊಂಡಿದ್ಯಾ. ಮದುಮಗನ ಕೈಲಿ ಯಾರೋ ಕೆಲಸ ಮಾಡಿಸ್ತಾರೇನೋ. ಇನ್ನೊಂದೇನ್ ಗೊತ್ತೇನ್ರೋ, ಇವತ್ತು ನಮ್ಮ ಮನೆಗೆ ಒಬ್ರು ಮುಖ್ಯವಾದ ಅತಿಥಿ ಬರ್ತಾ ಇದ್ದಾರೆ. ಮುಖ್ಯವಾದ ಅತಿಥಿನ? ಯಾರಪ್ಪ ಅವರು? ನಮ್ ಸಂಬಂಧಿಕರ, ನೆಂಟ್ರಾ ಅಥವಾ ಫ್ಯಾಮಿಲಿ ಫ್ರೆಂಡ್ಸಾ? ಅಪ್ಪ, ಯಾರಪ್ಪ ಅವರು? ನಮ್ಗೆಲ್ಲ ಗೊತ್ತಿರೋರ ಅಥವಾ ನಿಮಗೆ ಮಾತ್ರ ಗೊತ್ತಿರೋರ? ಅವ್ರು ಬರೋ ತನಕ ಸಸ್ಪೆನ್ಸ್. ಬಂದೆ ತಾಳು. ಅಣ್ಣ ಅಣ್ಣ, ಯಾರಿರ್ಬೋದು ಆ VIP? ಇದೊಳ್ಳೆ ಕ್ಲಿಫ್ ಹ್ಯಾಂಗರ್ ಅಲ್ಲಿ ಬಿಟ್ಬಿಟ್ಟು ಹೋಗ್ಬಿಟ್ರಲ್ಲ ನಮ್ಮನ್ನ. ಯಾರಿರ್ಬೋದು? ಅಪ್ಪ ಈ ಲೆವೆಲ್ಗೆ ಸಸ್ಪೆನ್ಸ್ ಇಡ್ತಿದ್ದಾರೆ ಅಂದ್ರೆ ಅವ್ರು ಯಾರೋ ಸ್ಪೆಷಲ್ ಪರ್ಸನ್ ಆಗಿರ್ತಾರೆ. ಎಲ್ಲೋ ಎಲ್ಲೋ ಡರ್ಟಿ ಫೆಲೋಸ್. ಸೇಮ್ ಪಿಂಚ್. ಏ ರಕ್ಷಾ, ನೀನ್ ನಾರ್ಮಲ್ ಆಗಿ ಬಂದ್ರೆ ಮಂಗನ್ ತರ ಬರ್ತೀಯ. ಈ ತರ ಜಂಪ್ ಮಾಡ್ಕೊಂಡೆಲ್ಲ ಬಂದ್ಬಿಟ್ರೆ ಮಂಗನ ಫಿಕ್ಸ್ ನೀನು. ಅಣ್ಣ ಏನು ನೀನು ಕೇಳಿಸ್ಕೊ, ನಾನು ಇಂಪಾರ್ಟೆಂಟ್ ಮ್ಯಾಟ್ರ್ ಹೇಳೋಣ ಅಂತ ಬಂದಿದ್ದೀನಿ ಗೊತ್ತಾ? ಅದೇನಪ್ಪ ಅದು ಇಂಪಾರ್ಟೆಂಟ್ ವಿಷಯ? ಅದೆಲ್ಲ ಅಷ್ಟು ಈಸಿಯಾಗಿ ಹೇಳಕ್ಕಾಗಲ್ಲ, ತಾಕತ್ತಿದ್ರೆ ಗೆಸ್ ಮಾಡಿ. ಏಯ್ ಕುಳ್ಳಿ, ಮೊದ್ಲೇ ಗ್ರೌಂಡ್ ಫ್ಲೋರ್ ಅಲ್ಲಿ ಇದ್ಯಾ, ತಲೆ ಮೇಲೆ ಕುಕ್ಕಿದ್ರೆ ಬೇಸ್ಮೆಂಟ್ ಹೋಗ್ಬಿಡ್ಬೇಕು. ಹೇಳೆ. ಏಯ್ ಏಯ್, ಇವತ್ ಮನೆಗೆ ಒಂದ್ ಇಂಪಾರ್ಟೆಂಟ್ ವ್ಯಕ್ತಿ ಬರ್ತಿದ್ದಾರೆ ಗೊತ್ತಾ? ರಕ್ಷಾ, ನೀನು ಹೊಗಳಬೇಕು ಅಂದ್ರೆ ಆ ಇಂಪಾರ್ಟೆಂಟ್ ವ್ಯಕ್ತಿ ಯಾರು ಅಂತ ನೀನು ನಮಗೆ ಹೇಳ್ಬೇಕು. ಅದ್ ಮಾತ್ರ ನಮಗ್ ಗೊತ್ತಿಲ್ಲ. ಬನ್ನಿಲೆ. ಗೊತ್ತಿಲ್ಲ ಅಂದ್ಮೇಲೆ ಅದ್ ಯಾವ ಮುಖ ಇಟ್ಕೊಂಡು ನಮ್ಮ ಎದುರುಗಡೆ ನಿಂತಿದ್ದೀರಾ? ಡರ್ಟಿ ಫೆಲೋಸ್. ಅಣ್ಣ, ಈ ವೇಸ್ಟ್ ಫೆಲೋಸ್ ಜೊತೆ ನೀನ್ ಟೈಮ್ ಪಾಸ್ ಮಾಡು, ನನಗೆ ತುಂಬಾ ಕೆಲಸ ಇದೆ. ಬರವಲ್ಲ ಬಾ. ನಾವು ಅಮ್ಮ ಚಪ್ಪು ಶಾಸ್ತ್ರದಲ್ಲಿ ಹೇಗೆ ಚಪ್ಪ ಹಾಕ್ಸಿದ್ವೋ ಅದೇ ತರನೇ ಹಾಕ್ಸವನ. ನಮ್ಮನ್ನು ಉರ್ಸೋಕೆ ಹಂಗ್ ಮಾಡ್ತಾ ಇದ್ದಾನೆ. ನೋಡಿದ್ರು ನೋಡ್ರಿ ಸುಮ್ಮನೆ ಇದ್ಬಿಡೋಣ. ಅಲ್ಲಿ ನೋಡು ನಮ್ಮ ರಾಮಾಚಾರಿ. ರಾಮಾಚಾರಿ ಬಾಯ್ಲಿ. ಸರ್ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಹೇ ರಾಮಾಚಾರಿ, ನಾವೆಲ್ಲ ಚೆನ್ನಾಗಿದ್ವಿ. ನಿನ್ನ ನೋಡಿ ಎಷ್ಟು ದಿವಸ ಆಗ್ಬಿಟ್ಟಿದ್ದಲ್ಲ. ನೀನ್ ಚೆನ್ನಾಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ಮನೇಲಿ ಕ್ಷೇಮನಾ? ಎಲ್ಲರೂ ಕ್ಷೇಮಪ್ಪ. ನಾವು ನೋಡು ಇಲ್ಲೇ ನಿಂತ್ಕೊಂಡು ಮಾತಾಡ್ತಾ ಇದ್ವಿ. ಭಾವನೆ ಒಳಗೆ. ರಾಮಾಚಾರಿ, ಅಮ್ಮ ನಿನ್ನ ನೋಡ್ಬಿಟ್ಟು ತುಂಬಾ ಖುಷಿ ಪಡ್ತಾರೆ. ಬಾಬಾ ಒಳಗಡೆ ಬಾ. ಸರ್ ಅದು ಏನಿಲ್ಲ, ನಾನು ನಂದಕುಮಾರ್ ಅವ್ರ ಮನೆ ಅರ್ಶನ ಶಾಸ್ತ್ರಕ್ಕೆ ಬಂದಿದ್ದೆ, ಅದನ್ನ ಮುಗಿಸ್ಕೊಂಡು ಖಂಡಿತ ಬರ್ತೀನಿ ಸರ್. ರಾಮಾಚಾರಿ, ಸರ್ ನಮಸ್ತೆ. ಒಳ್ಳೇದಾಗ್ಲಪ್ಪ. ಹೇಗಿದ್ಯಾ? ಮನೆಯವರೆಲ್ಲ ಹೇಗಿದ್ದಾರೆ? ನಾನ್ ಚೆನ್ನಾಗಿದ್ದೀನಿ ಸರ್, ಮನೆಯವರೆಲ್ಲ ಚೆನ್ನಾಗಿದ್ದಾರೆ. ನೀವ್ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ. ನೀ ಬರೋದು ಮನೇಲಿ ಯಾರಿಗೂ ಹೇಳಿಲ್ಲ. ನಿನ್ನ ನೋಡಿ ತುಂಬಾ ಖುಷಿ ಆಗೋಗುತ್ತೆ. ಬಾ ಒಳಗಡೆ ಹೋಗೋಣ. ಏನ್ ರಾಮಾಚಾರಿ ಹಾಗೆ ನೋಡ್ತಾ ಇದೀಯಾ? ಅಲ್ಲ ಸರ್, ಬ್ಯಾನರ್ ಎಲ್ಲ ಹಾಕ್ಸ್ತಾ ಇದ್ದೀರಾ? ನನ್ ಮಗ ಮಾಧವನ್ ಮದುವೆಗೆ ಎಲ್ರಿಗೂ ಸ್ವಾಗತ ಬಯಸಕ್ ಹಾಕಿದೀನಿ. ತುಂಬಾ ಖುಷಿ ಆಗ್ತಾ ಇದೆ ಸರ್. ಮದುವೆಗೆಲ್ಲ ತೋರಣ ಕಟ್ತಾರೆ, ಚಪ್ರ ಹಾಕ್ತಾರೆ, ನೀವು ಅದ್ರ ಜೊತೆಗೆ ಬ್ಯಾನರು ಹಾಕ್ತಾ ಇದ್ದೀರಾ ಅಂದ್ರೆ ನೋಡಕ್ ತುಂಬಾ ಖುಷಿ ಆಗುತ್ತೆ. ಅಂದ್ರೆ ಮಾಧವನ್ ಮದುವೆಗೆ ನಿಮ್ಗಿರೋ ಉತ್ಸಾಹ ನೋಡಕ್ಕೆ ಸಂತೋಷ ಆಗ್ತಾ ಇದೆ ನನಗೆ. ರಾಮಾಚಾರಿ, ಕೆಲವರು ಅವ್ರ ಮನೆಯಲ್ಲಿ ಸುಳ್ಳು ಹುಟ್ಟಿದಬ್ಬಕ್ಕೆ ಬ್ಯಾನರು, ಕಟೌಟು ಎಲ್ಲ ಹಾಕಿಸ್ತಾರೆ. ಅಂಥದ್ರಲ್ಲಿ ನಾನು ನನ್ನ ಹಿರಿಮಗನ್ ಮದುವೆ ಮಾಡ್ತಾ ಇದ್ದೀನಿ. ಊರಲ್ಲಿ ಎಲ್ಲಾರನ್ನು ಕರೆದು ಧಾಮ್ ಧೂಮ್ ಅಂತ ಮದುವೆ ಮಾಡ್ತಾ ಇದ್ದೀನಿ. ನಾನ್ ಬ್ಯಾನರ್ ಹಾಕಿಸ್ಬಾರ್ದಾ? ಬಾ ಬಾ ಒಳಗಡೆ ಹೋಗ.
ಮಾಧವನ ಮದ್ವೆ ಹತ್ರ ಹುಡುಗಿ ಇವಳ ಮತ್ತೆ ನಾನು ಜೊತೆ ದೇವಸ್ಥಾನದಿಂದ ಬರ್ಬೇಕಾದ್ರೆ ನೋಡಿದ್ದು ಅವಳು ಯಾರು? ಹಾ ಇದೆ, ಇಲ್ಲಿ ಏನೋ ಒಂದ್ ಸಮಸ್ಯೆ ಇದೆ. ಇದ್ ಏನು ಅಂತ ಕಂಡಿಡಬೇಕು. ಗಿರ್ಜಾ, ಗಿರ್ಜಾ, ಬಾ. ಯಾರು ಬಂದಿರ್ ನೋಡು. ರಾಮಾಚಾರಿ, ಎಷ್ಟ್ ದಿನ ಆಯ್ತು ನೀನ್ ನೋಡಿ. ಲೋ ಮಾಧವ, ಏನು ಇದೆಲ್ಲ? ಕಾಲೇನಾಯ್ತು? ಅಯ್ಯೋ, ಅದೆಲ್ಲ ಒಂದ್ ದೊಡ್ಡ ಕತೆ ರಾಮಾಚಾರಿ. ಇನ್ನೊಂದ್ಸತಿ ಬಿಡುವಾಗ ಸಿಗು, ಅವಾಗೆಲ್ಲ ಹೇಳ್ತೀನಿ. ಅಲ್ಲ ಕಣೋ, ಮದುವೆ ಟೈಮಲ್ಲಿ ಹಿಂಗ್ ಮಾಡ್ಕೊಂಡಿದ್ಯಲ್ಲ. ಸರಿ, ಆದಷ್ಟು ಬೇಗ ಹುಷಾರಾಗು, ನೋಡ್ಕೊಂಡಿರು ಆಯ್ತಾ. ಆಮೇಲೆ ನನ್ನ ಕಡೆಯಿಂದ ನಿನ್ ಮದುವೆಗೆ ಶುಭಾಶಯಗಳು. ನೀನ್ ಬಂದ್ಯಲ್ಲ, ಅದೇ ನನಗೆ ಖುಷಿ. ನಿನ್ ಮದುವೆಗೆ ಬರ್ದೇ ಇರ್ತೀನೇನಾ? ಕಂಗ್ರ್ಯಾಚುಲೇಷನ್ಸ್, ಬೇಗ ಹುಷಾರಾಗು, ಒಳ್ಳೇದಾಗ್ಲಿ. ಏ ಬ್ರೋ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ಹೇಗಿದ್ಯಾ? ಸೂಪರ್. ಸಾರಿ ಬ್ರೋ, ಲಾಂಗ್ ಟೈಮ್ ನೋ ಸಿ, ನ್ಯೂ ಡ್ಯಾಡಿ ಇನ್ ದ ಟೌನ್. ರಾಮಾಚಾರಿ, ಹೇಗಿದ್ಯಪ್ಪ? ತುಂಬಾ ಖುಷಿ ಆಯ್ತು ನೀನ್ ಬಂದಿದ್ದು. ಮನೇಲೆಲ್ಲ ಆರಾಮ? ಚಾರು ಮಗು ಹೇಗಿದಾರೋ? ಎಲ್ಲ ಚೆನ್ನಾಗಿದ್ದಾರೆ. ರಾಮಾಚಾರಿ ಬರ್ತಿದ್ದಾನೆ ಅಂತ ಒಂದ್ ಮಾತು ಹೇಳೋದಲ್ವೇನ್ರಿ? ಅವ್ನಿಗೆ ಇಷ್ಟವಾಗಿರೋ ಹೆಸರು ಬೇಳೆ ಪಾಯಸ ಮಾಡಿರ್ತಿದ್ದೆ. ಎಷ್ಟು ಕೇಳಿದ್ರು ಬಾಯೇ ಬಿಡ್ಲಿಲ್ಲ. ಅಮ್ಮ, ಈಗ ಬಂದಿದ್ದೀನಲ್ಲ, ನಿಮ್ ಕೈಯಾರೆ ಮಾಡಿದ ಹೆಸರು ಬೇಳೆ ಪಾಯಸ ತಿನ್ಕೊಂಡೆ ನಾ ಇಲ್ಲಿಂದ ಹೋಗೋದು. ಹಾಗೆ ಆಗ್ಲಪ್ಪ. ಏನ್ ರಾಮಾಚಾರಿ ಒಬ್ನೇ ಬಂದಿದ್ಯಾ? ಚಾರು ಇಲ್ಲಿ? ಅದು ಬಾಣಂತಿ ಅಲ್ವಾ, ಮಗುನು ಚಿಕ್ಕದು, ಅದಕ್ಕೆ ಬಿಟ್ಟು ಬಂದೆ. ಬೇಜಾರ್ ಮಾಡ್ಕೋಬೇಡಿ, ನಾ ಬಂದಿದ್ದೀನಿ. ಪರವಾಗಿಲ್ಲಪ್ಪ, ನೀನಾದ್ರೂ ಬಂದಿಲ್ಲ. ಅಲ್ಲಿ ಇಲ್ಲಿ ಪೂಜೆ ಅಂತ ಎಲ್ಲಿ ತಪ್ಪಿಸ್ಕೋತೀವ ಅಂತ ನಂಗೆ ಭಯ ಆಗಿತ್ತು. ನಮ್ಮನೆ ಮದುವೆ ಅಲ್ವಾ. ನಿಮ್ದು ಮೊದ್ಲೇ ಕೂಡು ಕುಟುಂಬ, ನೋಡಕ್ ಸಂತೋಷ ಆಗ್ತಾ ಇತ್ತು. ಆದ್ರೆ ಈಗ ಇಬ್ರು ಸೊಸೆಂದ್ರು ಸೇರ್ಕೊಂಡಿದ್ದಾರೆ, ಕುಟುಂಬ ಇನ್ನೂ ದೊಡ್ಡದಾಗಿದೆ. ನೋಡಕ್ ನನ್ಗಂತೂ ಇನ್ನೂ ಜಾಸ್ತಿ ಸಂತೋಷ ಆಗ್ತಾ ಇದೆ. ಇನ್ನ 2 ದಿನ ಆದ್ಮೇಲೆ ಇನ್ನೊಬ್ಬ ಸೊಸೆ ಬರ್ತಾಳೆ ಈ ಮನೆಗೆ, ಆಗ ಇನ್ನ ದೊಡ್ಡದಾಗಿರುತ್ತೆ ಫ್ಯಾಮಿಲಿ. ಅಂದಂಗೆ ನಂದ ಸರ್, ರಕ್ಷನ್ ಮದುವೆ ಯಾವಾಗ? ಅಣ್ಣ, ನಾನ್ ಇನ್ನು ಓದ್ಕೋಬೇಕು, ಕಲೆಕ್ಟರ್ ಆಗ್ಬೇಕು. ವೆರಿ ಗುಡ್. ಜೀವನದಲ್ಲಿ ಒಂದು ಗುರಿ ಇರಬೇಕು, ಗುರಿ ಮುಟ್ಟಕ್ ಒಂದ್ ಛಲ ಇರಬೇಕು. ಮತ್ತು ಗುರಿ ಮುಟ್ಟೋ ತನಕ ಇದರ ಬೇರೆ ಡಿಸ್ಟ್ರಾಕ್ಷನ್ಸ್ ಎಲ್ಲ ಇರಬಾರ್ದು. ಸರಿಯಾಗಿ ಹೇಳ್ದೆ ನೀನು. ಬನ್ನಿ ಬನ್ನಿ, ಪೂಜೆ ಶುರು ಮಾಡಿ. ಅಮ್ಮ ಅಮ್ಮ, ಆದಷ್ಟು ಬೇಗ ಶುರು ಮಾಡ್ಬಿಡಿ. 2 ಗಂಟೆಲಿ ರಾಹುಕಾಲ ಶುರು ಆಗ್ಬಿಡುತ್ತೆ. ಆಯ್ತಪ್ಪ. ಅಮ್ಮು, ಅಡಿಗೆ ಮನೆಯಲ್ಲಿ ಅರ್ಶನದ ಬಟ್ಲೆ ಇಟ್ಟಿದ್ದು ತಗೊಂಬಮ್ಮ. ಸರಿ ಅಣ್ಣ, ಅದ್ಕೆದು ಅರ್ಶನ್ ಶಾಸ್ತ್ರ ಆಯ್ತಂತ? ಹಾ? ಇಲ್ಲ, ಅದು ಗೊತ್ತಿಲ್ಲ. ಐ ಕಳ್ಳ, ಮೆಸೇಜ್ ಮಾಡಿದ್ಯಾ ತಾನೆ? ಅತ್ತೆ, ನಾನು ಹುಲಿಯ ಒಂದ್ ಕೆಲ್ಸ ನೆಟ್ಟಿಗೆ ಮಾಡಕ್ ಬರಲ್ವಾ ನಿಂಗೆ? ಅರಸನೆ ಚೆಲ್ಬಿಟ್ಟಿಯಲ್ಲೇ. ನಿನ್ನ ನಂದು ಏನ್ ಪ್ರಯೋಜನ? ನಾನೇನಾದ್ರು ನಮ್ಮ ಅಪ್ಪ ಅಮ್ಮನ ಜಾಗದಲ್ಲಿ ಇದ್ದಿದ್ರೆ ನಿನ್ನ ಈ ಮನೇಲಿ ಇರಕ್ಕೆ ಬಿಡ್ತಿರ್ಲಿಲ್ಲ. ಅದಕ್ಕೆ ಸಾರಿ, ಅದಕ್ಕೆ ನಾನ್ ಬೇಕು ಅಂತ ಮಾಡಿದ್ದಲ್ಲ, ಕಾಲೆರಡು ಬಿದ್ಬಿಟ್ಟೆ ಅತ್ತೆ, ಸಾರಿ. ಅನ್ಯ, ಒಂದೊಂದ್ಸಲ ಗಡಿ ಬಿಡಿಲ್ ಹೀಗಾಗ್ಬಿಡತ್ತಮ್ಮ. ಏನ್ ಮಾಡೋದು? ಗಿರ್ಜಾ, ನೀನೇ ಒಳಗಡೆ ಹೋಗಿ ತಂದಿದ್ರೆ ಆಗ್ತಿರ್ಲಿಲ್ವಾ? ಮುಗೀತು, ಅಪಶಕ್ನ ಆಗೋಯ್ತು. ಅಮ್ಮ, ಇದ್ರಲ್ಲಿ ಯಾವ ಅಪಶಕ್ನ? ಕಾಲು ಹಿಡಿದ್ರೆ ಯಾರು ಏನ್ ಮಾಡಕ್ಕಾಗತ್ತೆ? ಹೋಗ್ಲಿ ಬಿಡಿ. ನಿನಗ್ ಗೊತ್ತಿಲ್ಲ ಅಪ್ಪ, ಮಾಧವನ್ ಮದ್ವೆ ಫಿಕ್ಸ್ ಆದಾಗಿಂದ ಅಪಶಕ್ನದ ಮೇಲೆ ಅಪಶಕ್ನ ಆಗ್ತಾನೆ ಇದೆ. ಚಪ್ರ ಶಾಸ್ತ್ರ ಮುಗಿಸ್ಕೊಂಡು ಒಳಗಡೆ ನಾಂದಿ ಶಾಸ್ತ್ರ ಶುರುವಾಗ್ತಿದ್ದಂಗೆ ಪೊಲೀಸರು ಬಂದು ಮದುಮಗನ್ ಕರ್ಕೊಂಡು ಹೊರಟೇ ಹೋದ್ರು. ಇನ್ನೂ ಏನೇನ್ ನಡೆಯುತ್ತೋ ಈ ಮನೆಯಲ್ಲಿ, ಅಲ್ವೇನೆ? ಹಾಗೇನು ಇಲ್ಲ ಆಂಟಿ, ಕೈ ಜಾರಿ ಅರ್ಶನ ಕೆಳಗ್ ಬಿತ್ತು ಅಷ್ಟೇ.
ಅದಕ್ಕೇನ್ ಮಾಡಕ್ಕಾಗುತ್ತೆ? ಅತ್ತೆ, ಅದನ್ನ ನಾನ್ ಕ್ಲೀನ್ ಮಾಡ್ತೀನಿ. ಬೇರೆ ಅರ್ಶನ ತಗೊಂಡ್ ಬರ್ತೀನಿ ರೀ. ಬಿನಾ, ಸ್ವಲ್ಪ ಹೊತ್ತು ನಿಂತ್ಕೋ ಹಾಗೆ. ಈಗ ತಾನೇ ಅಪಶಕ್ನ ಆಗಿದೆ. ಒಂದ್ ಸ್ವಲ್ಪ ಹೊತ್ತು ಬಿಟ್ಟು ಮುಂದುವರ್ಸಿ. ಅತ್ತೆ, ಮಾವ, ನನ್ನ ಕ್ಷಮಿಸ್ಬಿಡಿ. ನಂಗ್ ಗೊತ್ತಿಲ್ಲದೆ ಆಗೋಯ್ತು. ಮಾಡಿದೆಲ್ಲ ಮಾಡಿ ಈಗ ಸಾರಿ ಕೇಳಿದ್ರೆ ಮೊನ್ನೆ ನನ್ನ ತಮ್ಮಂದಿರು ಪೊಲೀಸ್ ಸ್ಟೇಷನ್ಗೆ ಹೋಗೋದಕ್ಕೂ ನೀನೇ ಕಾರಣ, ಇವತ್ತು ಈ ತರ ಆಗಿರೋದಕ್ಕೂ ನೀನೇ ಕಾರಣ. ಅಲ್ಲ, ನಿನ್ ಉದ್ದೇಶ ಏನು? ನಮ್ಮನೆ ನೆಮ್ಮದಿನ ಹಾಳು ಮಾಡಕ್ಕೆ ಬಂದಿದ್ಯಾ? ಸುಮ್ಮನಿರಮ್ಮ. ನೀನ್ ಸುಮ್ನಿರಮ್ಮ. ಎಷ್ಟೇ ಆಗ್ಲ ಸೂರ್ಯಕಾಂತ್ ಮಗಳಲ್ವಾ ಇವಳು? ಅವ್ರ ಬುದ್ಧಿ ಎಲ್ಲೋಗುತ್ತೆ? ಧನ್ಯ, ಸುಮ್ಮನೆ ಇರು. ಯಾರು ಏನು ಅನ್ಕೋಬೇಡಿ, ಏನೂ ಆಗಲ್ಲ, ಎಲ್ಲ ಒಳ್ಳೇದೇ ಆಗತ್ತೆ. ಅದೇನು ಸೂರ್ಯ ಅದು? ತಿಂಡಿ ತಿನ್ನೋದ್ ಬಿಟ್ಟು ಅದೇನು ಯೋಚನೆ ಮಾಡ್ತಿದೀಯಾ? ಇವತ್ತು ತಿಂಡಿ ನನಗೆ ಗಂಟಲು ಇಳಿತಾ ಇಲ್ಲಮ್ಮ. ಅಂತದ್ದೇನು ಆಯ್ತು? ನಮ್ಮ ಮನೇಲಿ ಮುಗಿದೇ ಇರೋ ಸೂತ್ಕನ ತಂದ್ಬಿಟ್ಟು ಆ ನಂದ ಅವನ ಮಗನ ಮದ್ವೆ ಸಂಭ್ರಮದಲ್ಲಿ ಮುಳುಗೋಗಿದ್ದಾನೆ. ಹೇಗ್ ತಾನೇ ತಿಂಡಿ ಗಂಟಲು ಇಳಿಯತ್ತೆ? ಮೇಲಿಂದ ನಮ್ಮನ್ನು ಉರ್ಸೋಕ್ಕೆ ಅಂತಾನೆ ಉರಿ ಉರಿ ಮಾತಾಡ್ತಾನೆ. ಜೊತೆಗೆ ಆನರ್ ಬೇರೆ ಹಾಕ್ತಿದ್ದಾನೆ. ಹೊಟ್ಟೆಗೆ ಹಿಟ್ಟಿಲ್ಲ ಅಂದ್ರು ಜುಟ್ಟಿಗೆ ಅದು ಯಾವ್ದೋ ಹೂವ ತಗೊಂಡು ಸಿಕ್ಕಿಸ್ಕೊಂಡ್ರಂತೆ. ಹಂಗಾಯ್ತು ನಂದನ್ ಕತೆ. ಹೊಟ್ಟೆಗೆ ಯಾಕೋ ಇಟ್ಟಿಲ್ಲ, ನಮ್ಮನೆ ಒಡವೆಯಿಂದಾನೆ ಇವತ್ತು ಮಾಧವನ್ ಮದ್ವೆನ ಎಷ್ಟು ಗ್ರ್ಯಾಂಡಾಗಿ ಮಾಡ್ತಾ ಇರೋದು. ನಮಗ್ ಊರ್ಸ್ಬೇಕು ಅಂತಾನೆ ನಮ್ಮ ಪರಿಚಯದವ್ರನ್ನ ಕರ್ಸಿದಾನೆ. ಹ್ಞೂ, ಆ ರಾಮಾಚಾರಿ ನಮ್ಮ ಮನೆಗೆ ಬರೋದಕ್ಕೆ ತಯಾರಾಗಿದ್ದ. ಅಷ್ಟ್ರಲ್ಲಿ ಅವ್ನು ಬಂದು ಶಾಸ್ತ್ರಕ್ಕೆ ಟೈಮ್ ಹೋಗುತ್ತೆ ಅಂತ ಕರ್ಕೊಂಡು ಹೋಗ್ಬಿಟ್ಟ. ಅಪ್ಪ, ನಾವ್ ಯಾಕಪ್ಪ ಸುಮ್ಮನಿರ್ಬೇಕು? ಶಸ್ತ್ರ ಪ್ರಯೋಗ ಮಾಡಿ ಶಾಸ್ತ್ರನೆಲ್ಲ ಹಾಳು ಮಾಡೋಣ. ಇಲ್ಲಿವರೆಗೂ ನಾಕೆ ನೆಮ್ಮದಿಯಾಗಿ ತಿನ್ನಕ್ಕಾಗೋದಿಲ್ಲ. ಶ್ರೀಕಂಠ, ಅಜ್ಜಿ, ನೀನ್ ನನ್ನ ಕಂಟ್ರೋಲ್ ಮಾಡೋದಕ್ ಬರ್ಬೇಡ. ಆ ನಂದ ಎಷ್ಟು ಹಾರಾಡ್ತಿದ್ದಾನೆ ಅಂತ ನಿನಗೆ ಗೊತ್ತಿಲ್ಲ. ಸಾಕ್ ಸುಮ್ನಿರೋ. ಅವನ್ ಮನೇಲಿ ಅವನ್ ಮಗನ್ ಮದ್ವೆ ಮಾಡ್ತಾ ಇದ್ದಾನೆ. ನಿಮ್ಗೆಲ್ಲ ಯಾಕ್ರ ಹೊಟ್ಟೆ ಉರಿ? ನಮ್ಮ ಮನೇಲಿ ನಮ್ಮ ಮಗಳ ಮದುವೆನ ಮಾಡಕ್ ಹೋದಾಗ ಹೊಟ್ಟೆ ಉರ್ಕೊಂಡಿದ್ಯಾರೋ? ಕೆಂಡ ಕಾರಿದ್ಯಾರೋ? ನಮ್ಮ ಕನಸನ್ನ ಬೂದಿ ಮಾಡಿದ್ಯಾರಮ್ಮ? ರೀ, ಕೋಪ ಮಾಡ್ಕೋಬೇಡ್ರಿ. ಪೊಲೀಸು ಕೇಸು ಅಂತ ಆದ್ರೆ ಮತ್ತೆ ದೊಡ್ಡ ರಂಪಾನೇ ಆಗತ್ತೆ. ನೋಡಿ, ನೀವು ಅವ್ರ ಮನೆ ಸಹವಾಸಕ್ಕೆ ಹೋಗ್ಬೇಡಿ. ಅತ್ತೆ ಹೇಳ್ತಾ ಇರೋದು ಇದೇ ಉದ್ದೇಶನೇ. ಹೌದು ಕಣೋ, ಶ್ರೀಕಂಠನಿಗೂ ಒಂದ್ ಜೀವನ ಅಂತ ಇದೆ. ನೀವು ಅವನಲ್ಲಿ ಬರೀ ದ್ವೇಷ ತುಂಬ್ತಾ ಇದ್ರೆ ಹೇಗೆ? ಆ ನಂದನ್ ಯೋಚನೆ ಬಿಟ್ಟು ನಿಮ್ ಪಾಡಿನ ಸುಮ್ಮನೆ ಇರ್ರಿ. ಅವನ್ ಸಹವಾಸ ಬೇಡ, ನಮ್ಮ ಪಾಡು ನಾವ್ ಇರ್ಬೇಕು ಅಂತಂದ್ರು ಪ್ರತಿ ಹೆಜ್ಜೆ ಹೆಜ್ಜೆಗೂ ಅವನೇ ಅಡ್ಡ ಬರ್ತಾ ಇದ್ದಾನೆ. ಅಣ್ಣನ ಹುಟ್ಟದ ಬಗ್ಗೆ ನಾವು ಬ್ಯಾನರ್ ಕಟ್ಸಿದ್ವಿ ಅಂತ ಈಗ ಅವನು ಅವನ ಮಗನ ಮದುವೆಗೆ ಬ್ಯಾನರ್ ಕಟ್ಸಿದಾನೆ. ನಮಗ್ ಪರಿಚಯ ಇರೋರ್ನ ಬೇಕು ಅಂತಾನೆ ಅವ್ರ ಮನೆ ಕರೆದಿದ್ದಾನೆ. ಅವ್ನ್ ಬೇಕಾದ್ರೆ ಏನ್ ಬೇಕಾದ್ರೂ ಮಾಡ್ಬೋದು, ನಾವು ಏನು ಆಗದಿರೋ ತರ ಸುಮ್ಮನೆ ಮೂಲೆ ಕೂತ್ಕೋಬೇಕಾ? ಇಲ್ಲ, ಅದು ಸಾಧ್ಯನೇ ಇಲ್ಲ. ನಮಗ್ ಅವಮಾನ ಮಾಡ್ತಿರೋ ನಂದೇನ್ ಮಾನ ಮರ್ಯಾದೆನ ಹರಾಜ್ಗೆ ಹಾಕ್ಲೇಬೇಕಪ್ಪ. ಹೌದು, ಅವನ್ ನಂದನ ಮಾನ ಮರ್ಯಾದೆ ಬೀದಿಗೆ ಹಾಕ್ಲಿಕ್ಕೆ ಅವನ ಮಗನ ಮದ್ವೆಕ್ಕಿಂತ ಒಳ್ಳೆಯ ಸಂದರ್ಭ ಇನ್ಯಾವುದೂ ಇಲ್ಲ. ಏನಾದ್ರು ಮಾಡ್ಲೇಬೇಕು ಚಂದ್ರು. ಇದು ಯಾಕೆ ಹಿಂಗೆ ನಿಂತ್ಕೊಂಡಿದ್ದಾರೆ ಎಲ್ಲ? ಹೊಸ ಅರ್ಶನ ತಗೊಂಬಂದು ಶಾಸ್ತ್ರ ಶುರು ಮಾಡಿ ಮದುಮಗಂಗೆ ಎಷ್ಟೊತ್ತು ಕಾಯಿಸ್ತೀರಾ? ನಂದ ಸರ್, ನೀವೇ ಹಿಂಗ್ ಸುಮ್ಮನೆ ನಿಂತ್ರೆ ಹೆಂಗೆ? ಆಗಿದ್ದೆಲ್ಲ ಆಯ್ತು, ಆಗಿದ್ದೆಲ್ಲ ಒಳ್ಳೇದಕ್ಕೆ ಅನ್ಕೊಂಡು ಮುಂದಕ್ಕೆ ಹೋಗ್ಬೇಕಲ್ವ ನಾವು? ಹೇಗಪ್ಪ ಒಳ್ಳೇದಾಗುತ್ತೆ? ಶುಭ ಕಾರ್ಯದಲ್ಲಿ ಅರ್ಶನೇ ಚೆಲ್ಲೋಗಿದೆ, ಇನ್ನು ಒಳ್ಳೇದಾಗುತ್ತಾ? ನಾನ್ ಹೇಳ್ತಾ ಇದೀನಿ ಕೇಳಿ, ಇದು ಅಪಶಕ್ನಾನೆ. ಸಾಕು ನಿಲ್ಸಿ. ಯಾರದು ಯಾರದು ಅಪಶಕನ ಅಂದಿದ್ದಿಲ್ಲಿ? ನೀವಾ?
ನೀವ ಅಪಶಕನ ಅಂತಿದ್ದು. ಒಳ್ಳೆ ಸಮಯಕ್ಕೆ ಬಂದ್ರಿ. ನಿನ್ ಜೊತೆ ಆಮೇಲೆ ಮಾತಾಡ್ತೀನಿ ಇರು. ಏನಮ್ಮ ಆ ಮದ್ವೆ ಮನೆ ತಾನೇ ಇದು, ತುಂಬಿದ ಮನೆ. ಸಡಗರ, ಸಂಭ್ರಮ, ಸಂತೋಷ ಎಲ್ಲ ಹೇಗಿರುತ್ತೋ ಹಾಗೆ ಗಡಿಬಿಡಿ, ಆತಂಕ ಇದು ಇರುತ್ತೆ ತಾನೆ. ಆ ಗಡಿಬಿಡಿಲಿ ಏನೋ ಬೀಳತ್ತೆ, ಏನೋ ಮುರಿಯುತ್ತೆ, ಅದಕ್ಕೆ ಅಪಶಕನ ಆಗೋಯ್ತು. ಆ ಇದು ಚೆನ್ನಾಗಿದೆ. ಮದ್ವೆ ಮನೇಲಿ ಇದೆಲ್ಲ ಸಹಜ ತಾನೆ. ಅಪಶಕನ ಅಂತ ಹೇಳಿ ಹಣೆ ಪಟ್ಟಿ ಕಟ್ಟಬೇಡಿ ನೀವು. ಆ ಯಾವ ಅಪಶಕನೂ ಇಲ್ಲ, ಎಂತದೂ ಇಲ್ಲ. ಸ್ವಲ್ಪ ತೆಪ್ಪಗೆ ನಿಂತ್ಕೊಳ್ಳಿ. ಗಿರಿಜಾ, ಯಾಕೆ ನೀನ್ ಯಾಕೆ ಸಪ್ಪೆ ಮುಖ ಮಾಡ್ಕೊಂಡು ನಿಂತಿದೀಯಾ? ನಾ ಬಂದಿದ್ದೀನಿ ತಾನೆ, ನಾನೆಲ್ಲ ಸರಿ ಮಾಡ್ತೀನಿ. ಏನು ನಂದು? ನೀನ್ ಯಾಕೋ? ಅಯ್ಯೋ ದೇವ್ರೆ, ನೀನ್ ಈ ಜಾತಕ ಅಪಶಕನ ಇದೆಲ್ಲ ಯಾವತ್ತೂ ನಮ್ದೋನಲ್ಲ. ನೀನ್ ಯಾಕೆ ಈ ತರ ಸಪ್ಪೆ ಮುಖ ಮಾಡ್ಕೊಂಡು ನಿಂತಿದೀಯ ಅಂತೀನಿ. ಆದ್ರೂ ಕುಸುಮಕ್ಕ ಅದು ಅದು ಇಲ್ಲ, ಇದು ಇಲ್ಲ. ಸರಿಗಿದಾರೆ ಗಂಡ ಹೆಂಡತಿ. ಅವ್ರೇನೋ ಅಂದ್ರಂತೆ, ಇಬ್ರು ಸಪ್ಪೆ ಮುಖ ಮಾಡ್ಕೊಂಡು ನಿಂತ್ರಂತೆ. ಈಗ ನಾ ಬಂದಿದ್ದೀನಲ್ಲ, ಎಲ್ಲ ಶಾಸ್ತ್ರ ಮಾಡಿಸ್ತೀನಿ. ಅಪ್ಪ ಕುಸುಮಕ್ಕ, ನೀವ್ ಬಂದ್ರಲ್ಲ, ಮನಸ್ಸಿಗೆ ನೆಮ್ಮದಿ ಆಗ್ತದೆ.